ಸೊ ಈಗ ನಿಮ್ಮ ಹತ್ರನೇ 265 ರೇಡಿಯೋ ಇದೆ. ಎಷ್ಟು ರೇಡಿಯೋ ರಿಸ್ಟೋರ್ ಮಾಡಿರ್ಬೋದು ನೀವು? ನಾನು ಆಗಿದೆ ಸುಮಾರು ಒಂದು 80 ರೇಡಿಯೋ ಮಾಡಿದ್ದೀನಿ. ನಾನು ಸಂಡೇ ಎಲ್ಲ ಒಂದೊಂದಾಗಿ ಹಚ್ಕೊಂಡು ಬರ್ತೀನಿ. ಹಾಂ, ಪ್ರತಿ ಸಂಡೇ ಒಂದೊಂದು ಗಂಟೆ ಅರ್ಧ ಗಂಟೆ ಹಚ್ಕೊಂಡು ಬರ್ತೀನಿ. ಯಾಕಂದರೆ ಅವ್ರನ್ನ ಹಾಡಿಸ್ತಾ ಇರಬೇಕು. ಸುಮ್ಮನೆ ಬಿಡೋಂಗಿಲ್ಲ. ಕೆಪಾಸಿಟರ್ಸ್ ಚಾರ್ಜ್ ಆಗಬೇಕು, ಇದು ಆಗಬೇಕು, ಆ ಥರ ಎಲ್ಲ ಮಾಡ್ತಿರ್ತೀನಿ. ಸೊ ಹಿಂಗಾಗಿ ಎಲ್ಲ ರೇಡಿಯೋಗಳನ್ನು ಎಷ್ಟು ರಿಸ್ಟೋರ್ ಮಾಡಿದ್ರೆ ಅವನ್ನೆಲ್ಲ ಹಚ್ತಾ ಇರ್ತೀನಿ. ಆಮೇಲೆ ಅದೇ ಸರ್ ಅದು ಹುಚ್ಚೋದು. ರೇಡಿಯೋ ಹಾಡಲಿಲ್ಲ ಅಂದರೆ ನೋವಾಗ್ಬಿಡುತ್ತೆ ನನಗೆ. ಇದು ತುಂಬ ವಿಶೇಷ. ಇದು ರೇಡಿಯೋ ಅಲ್ಲ, ಇದು ಟ್ರಾನ್ಸ್ಮಿಟರು ಪ್ಲಸ್ ರೇಡಿಯೋ. ಇದು ಉಷಾ ಮೆಹ್ತಾ ಅಂತ ಒಬ್ಬರು, ಇದಕ್ಕೆ ಕಾಂಗ್ರೆಸ್ ರೇಡಿಯೋ ಅಂತ ಹೇಳ್ತಾರೆ, ಸೀಕ್ರೆಟ್ ಕಾಂಗ್ರೆಸ್ ರೇಡಿಯೋ ಅಂತ. ಕಾಂಗ್ರೆಸ್ ರೇಡಿಯೋ 1942ನಲ್ಲಿ ಮಹಾತ್ಮ ಗಾಂಧಿಯವರು ಕ್ವಿಟ್ ಇಂಡಿಯಾ ಅನೌನ್ಸ್ ಮಾಡಿದರು. ಬ್ರಿಟಿಷರೇ ತೊಲಗ್ರಿ ಅಂತ ಹೇಳಿ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಚಲೆ ಜಾವ್. ಆ ಟೈಮ್ನಲ್ಲಿ ಒಬ್ಬರು ಉಷಾ ಮೆಹ್ತಾ ಅನ್ನೋರು ಒಂದು 22-23 ವಯಸ್ಸಿನ ಲೇಡಿ ಇದನ್ನು ಟ್ರಾನ್ಸ್ಮಿಟರ್ನ ರಿಸೀವರ್ನ ಎರಡನ್ನೂ ಒಂದು ಸೂಟ್ ಕೇಸ್ನಲ್ಲಿ ಹಾಕ್ಕೊಂಡು ಬಾಂಬೆನಲ್ಲಿ ಹೈಯೆಸ್ಟ್ ಬಿಲ್ಡಿಂಗ್ ಮೇಲ್ಗಡೆ ಹೋಗ್ಬಿಟ್ಟು ಬ್ರಾಡ್ಕಾಸ್ಟ್ ಮಾಡೋರು. ನೆಹರು ಗಾಂಧಿ ಸ್ಪೀಚಸ್ಸು, ಆಮೇಲೆ ವಂದೇ ಮಾತರಮ್ಮು, ಆ ಥರದ್ದೆಲ್ಲ. ಅವ್ರನ್ನ ಹಿಡಿಯೋದಕ್ಕೆ ಬ್ರಿಟಿಷರು 4 ತಿಂಗಳು ತೊಗೊಂಡ್ರು. ಉಷಾ ಮೆಹ್ತಾರನ್ನ ಹಿಡಿಲಿಕ್ಕೆ. ನಿಮಗೆ ಎಲ್ಲ ಡಾಕ್ಯುಮೆಂಟೆಡ್ ಇದೆ, ಗೂಗಲ್ನಲ್ಲಿ ಸಿಗ್ತವೆ. ಇದು ಸಿಕ್ಕ ಮೇಲೆ ಅವ್ರಿಗೆ ಹಿಡಿಯೋಕ್ಕಾಗಲಿಲ್ಲ. ದೆನ್ ದೇ ಆಸ್ಟ್ US ನೇವಿ ಅವ್ರ ಹೆಲ್ಪ್ ತೊಗೊಂಡು ಕಡೆಗೆ ಪಿನ್ ಪಾಯಿಂಟ್ ಮಾಡಿ ಇದೇ ಬಿಲ್ಡಿಂಗ್ನಲ್ಲಿ ಇದ್ದಾರೆ ಅಂತ ಗೊತ್ತಾಗ್ಬಿಟ್ಟು ತೊಗೊಂಡು ಅವ್ರನ್ನ ಕ್ಯಾಪ್ಚರ್ ಮಾಡಿ ಈ ರೇಡಿಯೋನ ಕಾನ್ಫಿಸ್ಕೇಟ್ ಮಾಡಿ ಅವ್ರು ಬೆಂಗಳೂರಿಗೆ ಕಳಿಸಿದ್ರಂತೆ. ಯಾರೋ ಒಬ್ಬರು ರಾಮಚಂದ್ರ ರಾವ್ ಅಂತ ಒಬ್ರು, ಯಾರೋ ವಾಸ್ ಬ್ರಿಲಿಯಂಟ್ ಇನ್ ರೇಡಿಯೋಸ್ ಅಟ್ ದ್ಯಾಟ್ ಟೈಮ್. ತುಂಬ ಹೆಸರು ಮಾಡಿದವರು. ಆ ಏರಿಯಾಗೆ ಒಬ್ಬೊಬ್ರು ಇರ್ತಾಯಿದ್ರು. ಬಾಂಬೆನಲ್ಲಿ ಒಬ್ರು ಇದ್ದರು, ಇಲ್ಲಿದ್ದರು, ಹೈದರಾಬಾದ್ನಲ್ಲಿ ಒಬ್ರು ಇದ್ದರು. ಸೊ ಈ ಬೆಂಗಳೂರಿಗೆ ಬಂದಮೇಲೆ ಅವ್ರು ಏನಾಯಿತೋ ಏನೋ ಗೊತ್ತಿಲ್ಲ, ಅವ್ರು ತೀರ್ಕೊಂಡ್ರು, ಏನೋ ಆಯಿತು. ಅವ್ರ ಮೊಮ್ಮಗ ನನಗೆ ಕರೆದ್ಬಿಟ್ಟು ಫೋನ್ ಮಾಡಿ, ಈ ಥರ ನಮ್ಮ ತಂದೆ ಅಜ್ಜಂದು ಏನೇನೋ ಇದೆ ನಿಮ್ಗೆ ಕೊಡಬೇಕು ಅಂತ. ಆಯಿತು ಅಂದೆ. ಒಂದು 2-3 ರೇಡಿಯೋ ಇತ್ತು, ಸ್ಪೇರ್ಸ್ ಇತ್ತು, ಇದು ಸಿಕ್ತು ನನಗೆ. ಆ ಸೂಟ್ ಕೇಸು ಇದು ಸಿಕ್ತು. ಹಿಂದಿ ನಲ್ಲಿ ಹ್ಯಾಂಡ್ ರೈಟಿಂಗ್ನಲ್ಲಿ ಇರೋದಿಲ್ಲ, ಬಟ್ ಎಲ್ಲ ಇಟ್ ವಾಸ್ ವೆರಿ ಇನ್ ಎ ಬ್ಯಾಡ್ ಶೇಪ್. ನಂದು ಏನಂದರೆ, ನನಗೆ ಏನೇ ಒಂದು ರೇಡಿಯೋ ಬಂದರೆ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀನಿ. ನಾನು ಹುಡ್ಕಾಡ್ತೀನಿ, ಇಂಟರ್ನೆಟ್ನಲ್ಲಿ ಹುಡ್ಕಾಡ್ತೀನಿ, ಯಾರು ಮಾಡಿದ್ದು, ಹೇಗೆ, ಏನು, ಇಯರು, ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಎಲ್ಲ. ಸೊ ಅವಾಗ ಮಾಡಬೇಕಾದ್ರೆ ನನಗೆ ಗೊತ್ತಾಯ್ತಿದ್ದು ಸ್ಪೈ ರೇಡಿಯೋ ಅಂತ. ಇಟ್ಸ್ ಕಾಲ್ಡ್ ಆಸ್ ಸ್ಪೈ ರೇಡಿಯೋ. ಗೂಢಚಾರಿಗಳು ಬಳಸೋರು. ಹಾಂ, ಗೂಢಚಾರಿಗಳು. ಇಡೀ ಎಂಟೈರ್ ವರ್ಲ್ಡ್ ಹಿಸ್ಟ್ರಿನಲ್ಲಿ ಯಾವುದೇ ಒಂದು ಗೌರ್ಮೆಂಟ್ ಇದ್ದರೆ ಅದರ ಅಗೇನ್ಸ್ಟ್ ಯಾರಾದರೂ ಇದ್ದೇ ಇರ್ತಾರೆ ಅಲ್ವಾ. ಅವರು ಈ ಥರದ ರೇಡಿಯೋಗಳನ್ನ ಯೂಸ್ ಮಾಡ್ತಾಯಿದ್ರು. ಬ್ರಿಟಿಷರೇ ಮಾಡಿರೋ ರೇಡಿಯೋಗಳು ಇವೆಲ್ಲ. ಓಕೆ, ಅವರು ಸ್ಪೈ ರೇಡಿಯೋ ಅಂತ. ಈಗ ಒಂದು ಕ್ರಿಪ್ಟೋ ಮ್ಯೂಸಿಯಂ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ನೋಡಿದರೆ ಗೊತ್ತಾಗುತ್ತೆ ಈ ಥರದ ರೇಡಿಯೋಗಳೆಲ್ಲ ಸಿಕ್ಕರೆ.